ಜೈ ಕರ್ನಾಟಕ ಸ್ನೇಹಿತರೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, PGCET ಯಾರೆಲ್ಲ ಎಕ್ಸಾಮ್ ಬರ್ದಿದ್ರೆ ಅಥವಾ ಮುಂದೆ MCA MBA ಯಾರಾದರೂ ಮಾಡ್ತಾ ಇದ್ರೆ, ಸೊ ನಿಮಗೋಸ್ಕರ ಸಪ್ರೇಟ್ ಗ್ರೂಪ್ ಮಾಡಿದ್ದೀವಿ PGCET ಕರ್ನಾಟಕ ಸ್ಟೂಡೆಂಟ್ಸ್ ಅಂತೇಳಿ. ಸೊ ಈಗಲೇ ಜಾಯ್ನ್ ಆಗಿರಿ. ವಾಟ್ಸಪ್ ಗ್ರೂಪ್ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಅಲ್ಲಿ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿದ್ದಾರೆ, ತುಂಬ ಜನ ಇದ್ದಾರೆ, 700ಕ್ಕೂ ಹೆಚ್ಚು ಜನ ಇದ್ದಾರೆ. ಸೊ ನೀವು ಕೂಡ ಜಾಯ್ನ್ ಆಗಿರಿ. ಸೊ ನಿಮಗೆ ಪ್ರತಿಯೊಂದು ಏನಾದರೂ ಅಪ್ಡೇಟ್ ಬಂದರೆ ಗ್ರೂಪಲ್ಲಿ ಹಾಕ್ತಾ ಇರ್ತೀವಿ. ಓಕೆ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ನಾಳೆ ಅಥವಾ ನಾಡಿದ್ದು ಸೊ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಸೊ ಅದೆಲ್ಲ ಲಿಸ್ಟ್ ಹಾಕ್ತೀನಿ, ನಿಮಗೆ ವಿಡಿಯೋ ಮಾಡಿ ಹಾಕ್ತೀವಿ. ಸೊ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ, ನಿಮಗೆ ನೋಟಿಫಿಕೇಶನ್ ಬರ್ತದೆ. ಓಕೆ, ಆ ಒಂದು ವಿಡಿಯೋದಾಗ ಯಾವ ಡಾಕ್ಯುಮೆಂಟ್ಸ್ ನಿಮಗೆ ಬೇಕು, ಯಾವ ಬೇಡ ಅನ್ನೋದು ಕೂಡ ಹೇಳ್ತೀನಿ. ಅದು ನಿಮಗೆ ಉಪಯೋಗ ಇರಲ್ಲ, ಸುಮ್ಮನೆ ಅದನ್ನು ತೆಗಿಸ್ತೀರಿ ದುಡ್ಡು ಕೊಟ್ಟು. ಓಕೆ, ಸೊ ಅದೇನೋ ಅವಶ್ಯಕತೆ ಇರಲ್ಲ. ಯಾವೆಲ್ಲ ನಿಮಗೆ ಅಡ್ಮಿಷನ್ಗೆ ಅಥವಾ ಮುಂದೆ ಡಾಕ್ಯುಮೆಂಟ್ DV ಕರೆದಾಗ ಯಾವೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರ್ತಾವೆ ಅವುಗಳನ್ನು ನಿಮಗೆ ಲಿಸ್ಟ್ ಹೇಳ್ತೀನಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ, ವಿಡಿಯೋ ಬಿಡಿದ ತಕ್ಷಣ ನೋಟಿಫಿಕೇಶನ್ ಬರ್ತದೆ. ಇಲ್ಲಾಂದರೆ ಗ್ರೂಪಿಗೆ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಅರ್ಥ ಆಯ್ತಾ? ಬನ್ರಿ ಕಂಟೆಂಟಿಗೆ ಬರೋಣ. ಸ್ನೇಹಿತರು ನೋಡ್ರಿ, ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ, ನೀವು ಎಕ್ಸಾಮ್ ಎಲ್ಲಿ ಬರ್ದಿರಿ. ಓಕೆ, MBA ಬರ್ದಿರಿ, MBA ನೀವು ಹುಬ್ಳಿಯಲ್ಲಿ ಬರ್ದಿರಿ, MBA ಹುಬ್ಳಿ ಅಂತ ಹಾಕರಿ. MCA ಹುಬ್ಳಿಯಲ್ಲಿ ಬರ್ದಿ, MCA ಹುಬ್ಳಿ ಅಂತ ಹಾಕರಿ. ಅರ್ಥ ಆಯ್ತಾ? ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನೋಡೋಣ ಎಲ್ಲೆಲ್ಲಿ ಬರ್ದಿರಾಗಿದೆ, ಎಲ್ಲ ನಮ್ಮ ವಿಡಿಯೋ ನೋಡೋಂಥ ಹುಡುಗರು ಎಲ್ಲೆಲ್ಲಿ ಎಕ್ಸಾಮ್ ಬರ್ದಿರಿ ನೋಡೋಣ. ಸರ್ MTech ಬೆಂಗಳೂರು ಅಂತ ಹಾಕಿ, ನೀವು ಬೆಂಗಳೂರು ಬರ್ದಿರಿ, MTech ಬೆಂಗಳೂರಲ್ಲಿ ಬರ್ದಿದ್ದೀನಿ, MBA ಬೆಂಗಳೂರಲ್ಲಿ ಬರ್ದಿದ್ದೀನಿ, MCA ಮೈಸೂರಲ್ಲಿ ಬರ್ದಿದ್ದೀನಿ. ಅದು ನಿಮ್ಮ ಪ್ರತಿಯೊಬ್ಬರು ಹಾಕಿ, ನಾವು ವೇಟ್ ಮಾಡ್ತಾ ಇರ್ತೀವಿ ನಿಮ್ಮ ಕಮೆಂಟ್ಗೋಸ್ಕರ. ಓಕೆ, ಸೊ ಬನ್ರಿ ಕಂಟೆಂಟಿಗೆ ಬರೋಣ. ಸ್ನೇಹಿತರು ನೋಡ್ರಿ, ಮೊನ್ನೆ ಒಬ್ಬ ಹುಡುಗ ನಮಗೆ ಕಾಲ್ ಮಾಡಿ ಸರ್ ನಂದು ಕಾಸ್ಟ್ ಒಳಗೆ ಮಿಸ್ಟೇಕ್ ಆಗೈತೆ ರೀ. ಓಕೆ ಸರ್ ನಂದು OBC ಬರ್ತದೆ ರೀ, ಬಟ್ ನಾನು ಜನರಲ್ ಒಳಗೆ ಹಾಕಿನಿ ರೀ ಅಂಥೇಳಿ ಒಬ್ಬ ಹುಡುಗ ಕಾಲ್ ಮಾಡಿದ್ದ. ಸೊ ಅವನಿಗೆ ಎಡಿಟ್ ಆಪ್ಷನ್ ಬಿಡ್ತಾರಂತೆ ಕನ್ಫ್ಯೂಷನ್ ಇತ್ತು. ನಾನು ಹೇಳಿದ್ದೆ ಡೆಫಿನೆಟ್ಲಿ ಬಿಡ್ತಾರೆ ಅಂತೇಳಿ. ಸೊ ಇವಾಗ ಬಿಟ್ಟಿದ್ದಾರೆ. ಇವತ್ತು 3, ನಾಳೆ 4, ನಾಡಿದ್ದು 5 ಅಂದರೆ 4 ದಿನ. 6ನೇ ತಾರೀಕು, 3ನೇ ತಾರೀಕಿಂದ 6ನೇ ತಾರೀಕು ಸಂಜೆವರೆಗೂ ಕೂಡ ನೀವು ಎಡಿಟ್ ಮಾಡ್ಕೋಬೋದು. ನಿಮ್ಮ ಅಪ್ಲಿಕೇಶನ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನಿಮ್ಮ ಹೆಸರು ಒಂದು ಬಿಟ್ಟು ಎನಿಥಿಂಗ್ ಯು ಕ್ಯಾನ್ ಚೇಂಜ್. ಓಕೆ, ನಿಮ್ಮ ಹೆಸರೊಂದು ಬಿಟ್ಟು ಹೆಸರು ಕೂಡ ಮಾಡ್ಬೋದಿತ್ತು, ಬಟ್ ಏನಕ್ಕೆ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ. ಓಕೆ, ಸೊ ಯು ಕಾಂಟ್ ಚೇಂಜ್ ಯುವರ್ ನೇಮ್. ಸೊ ಹಾಗಾಗಿ ಹೆಸರೊಂದು ಬಿಟ್ಟು ಸೊ ನೀವು ಏನೇ ಮಿಸ್ಟೇಕ್ ಇದ್ರೂ ಕೂಡ ಚೇಂಜ್ ಮಾಡ್ಕೋಬಹುದು. ಸೊ ನೋಟಿಸ್ ಬಿಟ್ಟಿರ್ಬೇಕಾದ್ರೆ ನಿಮ್ಗೆ ಹೇಳತ್ತೀನಿ. ಓಕೆ, ಓಪನ್ ಆದ ತಕ್ಷಣ ನಾವು ಓಪನ್ ಆದರೆ ಖಂಡಿತ ಕೂಡ ನಿಮಗೊಂದು ಸ್ಕ್ರೀನ್ ರೆಕಾರ್ಡ್ ವಿಡಿಯೋ ಮಾಡಿ ಹಾಕ್ತೀವಿ. ಲ್ಯಾಪ್ಟಾಪ್ ಒಳಗೆ ಯಾವ ರೀತಿ ನೀವು ಚೇಂಜ್ ಮಾಡ್ಕೋಬೋದು, ಏನೋ ಮಿಸ್ಟೇಕ್ ಇದ್ದರೆ ಎಡಿಟ್ ಹೆಂಗೆ ಮಾಡ್ಕೋಬೇಕಂತೇಳಿ. ಓಕೆ, ಸೊ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇವಾಗ ನಾಳೆಯಿಂದ ಇವತ್ತಿಂದ. ಓಕೆ, ಇವತ್ತಿಂದ ಆಲ್ರೆಡಿ ಸ್ಟಾರ್ಟ್ ಆಗೈತೆ ನಿಮ್ಮದು 3ನೇ ತಾರೀಕು. ಓಕೆ, 3, 4, 5, 6 ಸೊ 4 ದಿನ ಇರ್ತದೆ. 4 ದಿನದಾಗ ನೀವು ಏನಾದರೂ ಕನ್ಫ್ಯೂಷನ್ ಇದ್ದರೆ ಅಥವಾ ಏನಾದರೂ ಅಪ್ಲಿಕೇಶನ್ ಮಿಸ್ಟೇಕ್ ಮಾಡಿದರೆ ಸೊ ಅದನ್ನು ಚೇಂಜ್ ಮಾಡ್ಕೋಬೋದು. ಅದು ನಿಮಗೆ ಚಾನ್ಸಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಸೊ ಕರೆದಿದ್ದಾರೆ 10ನೇ ತಾರೀಕು ಅನ್ಸುತ್ತೆ. ಓಕೆ, 10ನೇ ತಾರೀಕು ಅನ್ಸುತ್ತೆ. ಒಂದು ನಿಮಿಷ. ಮಲ್ಲೇಶ್ವರಂ ಬೆಂಗಳೂರಿಗೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಾರೆ. ಎಲ್ಲರಿಗೂ ಕರೆದಿಲ್ಲ. ಸೊ ಐ ಥಿಂಕ್ MTech ಮತ್ತು MTech ಅಲ್ಲ, ಅದು ನಿಮ್ಗೆ ಹಾಕ್ತೀವಿ. ಓಕೆ, ಗ್ರೂಪಲ್ಲಿ ಹಾಕ್ತೀವಿ. ಸೊ ಯಾರಿಗೆ ಕರೆದಾರ ಸೊ ಅದಕ್ಕೆ ನಿಮ್ಗೆ ಹಾಕ್ತೀವಿ. ಎಲ್ಲ ಡಾಕ್ಯುಮೆಂಟ್ಸ್ ಆಫ್ಲೈನ್ ಐತಿ. ಆಫ್ಲೈನ್ ಒಳಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಐತಿ 10ನೇ ತಾರೀಕು. MBA MC ದೂರದಲ್ಲ. ಓಕೆ, ಸೊ MTech ಅನ್ಸುತ್ತೆ, ME ಅನ್ಸುತ್ತೆ, ME ಮತ್ತು MTech. ಸೊ ನಿಮ್ದು ಹಾಕ್ತೀವಿ ಗ್ರೂಪ್. ಆ ನೋಟಿಸ್ ಕೂಡ ಹಾಕ್ತೀನಿ ಗ್ರೂಪ್ ಒಳಗೆ. ಓಕೆ, ಸೊ ನೀವು ಬೆಂಗಳೂರು ಹೋಗಿ ಮಲ್ಲೇಶ್ವರಂನಲ್ಲಿ ಹೋಗಿ ಸೊ ಬೆಳಿಗ್ಗೆ 10ರಿಂದ ಸಂಜೆ 6 ಗಂಟೆ ಒಳಗಡೆ ನೀವು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು. ಮಾಡಿಲ್ಲ ಅಂದರೆ ಸೊ ನೀವು ರಿಜೆಕ್ಟ್ ಆಗ್ತೀರಿ. ಓಕೆ, ಸೊ ಇದು ಅವ್ರು ಬಿಟ್ಟಿರುವಂಥದ್ದು ನಾ ಹೇಳ್ತಿರೋದಲ್ಲ, KEಯಿಂದ ನೋಟಿಸ್ ಬಂದೈತಿ. ಓಕೆ, ಇದನ್ನು ಫಾಲೋ ಮಾಡಿರಿ. ದೆನ್ ನಿಮಗೆ ಈಗ ಕನ್ಫ್ಯೂಷನ್ ಆಗುತ್ತೆ, ಸರ್ MBAಗೂ ಮತ್ತು MCAಗೂ ಆಫ್ಲೈನ್ ಕರೀತಾರೆ ಅಂತೇಳಿ. ಸೊ ಅದು ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಸೊ ಯಾಕಂದರೆ ಆಫ್ಲೈನ್ ಕರೆಯೋದು ತುಂಬ ರೇರ್. ಯಾಕಂದರೆ MBA ಮತ್ತು MCAಗೆ ತುಂಬ ಜಾಸ್ತಿ ಕ್ಯಾಂಡಿಡೇಟ್ಸ್ ಇರ್ತಾರೆ. ಈಗ ಕೆಲವರು ಮನಸ್ಸು ಆಫ್ಲೈನ್ ಕರಿಬೇಕು, ಬೆಂಗಳೂರು ಅಡ್ಡಾಡಿ ಬರ್ತೀವಿ, ಅದು ಬಿಡ್ರಿ. ಓಕೆ, ಸೊ ಅವ್ರು ಏನಾದರೂ ಆನ್ಲೈನ್ ಕರೆದ್ರೆ ನಿಮ್ಮ ದುಡ್ಡು ಹೊಡಿತಿಲ್ಲ. ಸೊ ಆನ್ಲೈನ್ ಒಳಗಡೆ ಸರಿಯಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈಗೇನು ಆಫ್ಲೈನ್ ಕರೆದ್ರೆ ಅವ್ರು ಹೋಗ್ರಿ. ಓಕೆ, ಸೊ MBA ಮತ್ತು MCA ಆಫ್ಲೈನ್ ಅಥವಾ ಆನ್ಲೈನ್ ಏನಾದರೂ ಅಪ್ಡೇಟ್ ಮಾಡಿದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಾವು ನಿಮಗೆ ಗ್ರೂಪಲ್ಲಿ ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ನೋಡಿರಿ. ಅಪ್ಡೇಟ್ ಬಂದ ತಕ್ಷಣ ಇಮಿಡಿಯೇಟ್ ಹಾಕ್ತೀವಿ. ಓಕೆ, ಸೊ ಯಾವಾಗ ಅಪ್ಡೇಟ್ ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡಿರಿ. ಓಕೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಆ್ಯಂಡ್ ಎಡಿಟ್ ಆಪ್ಷನ್ ಐತಿ, ಎಡಿಟ್ ಆಪ್ಷನ್ ಕೂಡ ಮಾಡ್ಕೋಬೋದು. ಎಲ್ಲರಿಗೂ ಐತಿ. ಓಕೆ, MBA MC MTech ME ಎವ್ರಿ ಒನ್. ಓಕೆ, ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಫ್ರಾಮ್ ನಾವು. ಓಕೆ, ಸೊ ಅದನ್ನು ಕರೆಕ್ಟ್ ಮಾಡ್ಕೊರಿ. ಮಿಸ್ಟೇಕ್ ಮಾಡ್ಕೋಬೇಡ್ರಿ, ಕರೆಕ್ಟಾಗಿ ಚೇಂಜ್ ಮಾಡಿರಿ. ಏನಾದರೂ ಮಿಸ್ಟೇಕ್ ಇದ್ದರೆ ನಿಮ್ಮ ಅಪ್ಲಿಕೇಶನ್ದಾಗ. ಓಕೆ, ಅಪ್ಡೇಟ್ ಇದ್ದರೆ ಇದೇ ಚಾನಲ್ ಕೊಡ್ತಾ ಇರ್ತೀವಿ. ಸೊ ಈಗಲೇ ಸಬ್ಸ್ಕ್ರೈಬ್ ಇಟ್ಕೋರಿ ಆ್ಯಂಡ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಓಕೆ, ಸೊ ಥ್ಯಾಂಕ್ ಯು. ಜೈ ಕರ್ನಾಟಕ.